ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ. ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಮ್ಮ ಎಂತಹ ದೊಡ್ಡ ಸಮಸ್ಯೆಯೂ ಕೂಡ ದೇವರ ಮುಂದೆ ಬಹು ಚಿಕ್ಕದಾಗಿದೆ. ಯಾಕೆ ಅಂದರೆ ಕರ್ತನು ದೊಡ್ಡವನು, ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ಇಂದು ಈ ಸಂದೇಶವನ್ನು ನಾವು ಧ್ಯಾನಿಸಲಿದ್ದೇವೆ. ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಏಸಪ್ಪ, ಈ ಸುಂದರವಾದ ಸಮಯವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ನಿನ್ನ ಕೃಪೆಗಾಗಿ ಸ್ತೋತ್ರ. ರಾಜ, ಈ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೇ, ನೀನು ಮಾತನಾಡು. ಒಬ್ಬೊಬ್ಬರ ಜೀವಿತಗಳಲ್ಲಿ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಅವರ ಮನಸ್ಸುಗಳನ್ನು ಬದಲಾಯಿಸು. ಈ ವಾಕ್ಯಗಳನ್ನು ಕೇಳಿ ಅವರ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳಿಕ್ಕೆ ನೀನು ಸಹಾಯ ಮಾಡು. ಈ ವಾಕ್ಯಗಳು ಅವರ ಆತ್ಮಿಕ ಜೀವಿತಕ್ಕೆ ಉಪಯೋಗವುಳ್ಳದಾಗಲಿ, ಅವರ ಜೀವಿತವನ್ನು ಬದಲಾಯಿಸಲಿ ಅಂತ ಕೇಳ್ಕೊಳ್ತಾ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೇನ್. ಕೀರ್ತನೆಗಳು 96ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಕರ್ತನು ದೊಡ್ಡವನು, ಬಹಳವಾಗಿ ಸ್ತುತಿಯನು ಆಗಿದ್ದಾನೆ, ಎಲ್ಲಾ ದೇವರುಗಳಲ್ಲಿ ಆತನೇ ಭಯಂಕರನು. ಇಲ್ಲಿ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಕರ್ತನು ದೊಡ್ಡವನು. ಪ್ರತಿಯೊಬ್ಬ ದೇವ ಮಕ್ಕಳ ದೃಷ್ಟಿಯಲ್ಲಿ ದೇವರು ಒಳ್ಳೆಯವನು, ನಮ್ಮ ಕರ್ತನು ದೊಡ್ಡವನು ಎಂಬ ದರ್ಶನವಿರಬೇಕು. ನಾವು ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ಕಾಣ್ತೇವೆ, ಆತನು ದೊಡ್ಡ ದೇವರಾಗಿದ್ದಾನೆ. ಆಕಾಶವು ಆತನಿಗೆ ಸಿಂಹಾಸನ, ಭೂಮಿಯು ಆತನಿಗೆ ಪಾದಪೀಠ. ಎಷ್ಟು ದೊಡ್ಡ ದೇವರು, ಆತನು ಎಷ್ಟು ಭಯಂಕರನಾಗಿದ್ದಾನೆ. ಇಬ್ರಿಯರಲ್ಲಿ ನಾವು ಕಾಣ್ತೇವೆ, ಆತನು ದಹಿಸುವ ಅಗ್ನಿಯಾಗಿದ್ದಾನೆ, ಆತನು ಭಯಂಕರನಾದ ದೇವರಾಗಿದ್ದಾನೆ, ಆತನು ಮಹೋನ್ನತನಾದ ದೇವರಾಗಿದ್ದಾನೆ. ಈ ದರ್ಶನ ಪ್ರತಿಯೊಬ್ಬ ದೇವ ಮಕ್ಕಳ ದೃಷ್ಟಿಯಲ್ಲಿ ಇರಬೇಕು. ಯಾಕೆಂದರೆ ಆತನು ದೊಡ್ಡವನು ಎಂಬ ದರ್ಶನದೊಂದಿಗೆ ಇರುವಾಗ ಎಂತಹ ಸಮಸ್ಯೆ ನಮ್ಮ ಜೀವಿತದಲ್ಲಿ ಬಂದರೂ ಸಹ ಅದು ಚಿಕ್ಕದನ್ನಿಸುತ್ತೆ. ಯಾಕೆ ನಮಗೆ ಅನೇಕ ಸಲ ಸಮಸ್ಯೆಗಳು ದೊಡ್ಡದನ್ನಿಸುತ್ತೆ? ಅಯ್ಯೋ, ಈ ಸಮಸ್ಯೆ ನನ್ನಿಂದ ಬಿಟ್ಟು ಹೋಗ್ತಾ ಇಲ್ಲ, ಈ ಕಷ್ಟ ನನ್ನ ಬಿಟ್ಟು ಹೋಗ್ತಾ ಇಲ್ಲ, ನನ್ನ ಕುಟುಂಬ ಬದಲಾಗ್ತಾ ಇಲ್ಲ, ನನ್ನ ಜೀವಿತ ಬದಲಾಗ್ತಾ ಇಲ್ಲ, ನನ್ನ ಕೆಲಸದ ಜೀವಿತ ಹೇಗಿದೆ, ನನ್ನ ಆತ್ಮಿಕ ಜೀವಿತ, ನನ್ನ ಪ್ರಾರ್ಥನಾ ಜೀವಿತ ಹೇಗಿದೆ, ಏನು ಮಾಡುವುದು, ಹೇಗೆ ನಾವು ಇದರಲ್ಲಿ ಸಸ್ಟೈನ್ ಆಗೋದು, ಇದರಲ್ಲಿ ನಮಗೆ ಫಲ ಸಿಕ್ಕಲಿಕ್ಕೆ, ನಾವು ಫಲವನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಜೀವಿತದಲ್ಲಿ ನಾವು ಮೇಲೆ ಏಳಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಈ ಸಮಸ್ಯೆ ಹೀಗಾಗಿದೆ ಅಂತ ನನಗೆ ಯಾಕೆ ಆಗಬೇಕು? ಅನೇಕ ಸಲ ನಮ್ಮಲ್ಲಿ ಪ್ರಶ್ನೆ ಬರುತ್ತೆ, ನಾನು ಏನು ತಪ್ಪು ಮಾಡಿದೆ, ನನಗೆ ಯಾಕೆ ಈ ಸಮಸ್ಯೆ ಬರಬೇಕು ಎಂಬ ಚಿಂತನೆಯಿಂದ ನಾವು ತುಂಬ ಕುಗ್ಗಿ ಹೋಗಿರ್ತೇವೆ. ಹಾಗೆ ವಿಷಯಗಳನ್ನು, ಕಷ್ಟಗಳನ್ನು ನೆನೆಸಿ ಕೊರಗುತ್ತಾ ಚಿಂತೆಯಲ್ಲಿರ್ತೇವೆ. ಆದರೆ ಯಾವಾಗ ನಮ್ಮ ದೃಷ್ಟಿಯಲ್ಲಿ, ನಮ್ಮ ದರ್ಶನದಲ್ಲಿ ದೇವರು ದೊಡ್ಡವನು, ದೇವರು ಒಳ್ಳೆಯವನು ಎಂಬ ನಮಗೆ ದರ್ಶನ ಯಾವಾಗಿರ್ತದೋ ಆಗ ನಮ್ಮ ಜೀವಿತದಲ್ಲಿ ಬರೋ ಎಲ್ಲ ಸಮಸ್ಯೆಗಳು ಚಿಕ್ಕದಾಗೆ ಕಾಣುತ್ತೆ. ಏನೇ ಸಮಸ್ಯೆ ಬರಲಿ, ಇದು ನನ್ನ ದೇವರ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಾವು ನೆನ್ನೆ ಕಲ್ತ್ಕೊಂಡ್ವಿ, ನಂಬಿಕೆಯ ವೀರರ ಬಗ್ಗೆ ನಾವು ಕಲ್ತುಕೊಂಡ್ವಿ. ನಂಬಿಕೆಯಲ್ಲಿ ಹೇಗೆ ಸಹಿಸಿಕೊಂಡ್ರು, ಹೇಗೆ ಅವರ ಜೀವಿತದಲ್ಲಿ ಆ ಒಂದು ದರ್ಶನ ಇದ್ದುದಕ್ಕೆ, ದೇವರು ಎಷ್ಟು ದೊಡ್ಡವನು ಎಂಬ ದರ್ಶನ ಅವರ ಜೀವಿತದಲ್ಲಿ ಇದ್ದುದಕ್ಕೆ ಅವರಿಗೆ ಬಂದಂಥ ಕಷ್ಟಗಳೆಲ್ಲ ಚಿಕ್ಕದಾಗಿ ಕಾಣಿಸ್ತು. ಇವತ್ತು ನಿಮ್ಮ ಜೀವಿತದಲ್ಲೂ ಅಷ್ಟೇ, ಏನೇ ಕಷ್ಟ ಇರ್ಬೋದು, ನಿಮ್ಮ ಜೀವನದಲ್ಲಿ ನೀವೊಂದು ಅಳವಡಿಸಿಕೊಳ್ಳಬೇಕಾದ ವಿಷಯ ಏನಂದರೆ, ನನ್ನ ದೇವರು ದೊಡ್ಡವನು, ನನ್ನ ದೇವರು ಭಯಂಕರನಾದ ದೇವರು, ನನ್ನ ದೇವರಿಗೆ ಅಸಾಧ್ಯವಾಗಿರೋ ಕಾರ್ಯ ಯಾವುದೂ ಇಲ್ಲ ಎಂದು ನಾವು ತಿಳಿದುಕೊಳ್ಬೇಕು. ಯಾವಾಗ ನಾವು ನಮ್ಮ ದೇವರ ಕುರಿತಾಗಿ ನಾವು ಹೆಚ್ಚಾಗಿ ದರ್ಶನ ಉಳ್ಳವರಾಗಿರ್ತೀವಿ, ಹೆಚ್ಚಾಗಿ ನಾವು ಆತನ ಕುರಿತಾಗಿ ತಿಳಿದುಕೊಂಡಿರ್ತೇವೋ ಆಗ ಮಾತ್ರವೇ ನಮಗೆ ಸಮಸ್ಯೆಗಳು ಚಿಕ್ಕದಾಗ್ತದೆ. ಹಾಗೆ ವೈರಿಯ ಬಲಹೀನವಾಗಿ ಓಡಿ ಹೋಗ್ತಾನೆ. ವೈರಿ ಏನಾಗ್ತಾನೆ? ಬಲಹೀನನಾಗ್ತಾನೆ. ಅಯ್ಯೋ, ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಎಲ್ಲ ಚಿಕ್ಕದಾಗಿ ಎಣಿಸ್ತಾನಲ್ಲ, ಇವನ ಜೀವನದಲ್ಲಿ ದೇವರನ್ನ ದೊಡ್ಡವನಾಗಿ ಎಣಿಸಿಕೊಂಡಿದ್ದಾನೆಂದು ಸೈತಾನನು ಬಲಹೀನವಾಗಿ ಆತನು ಓಡಿ ಹೋಗ್ತಾನೆ. ದೇವ್ರ ವಾಕ್ಯ ಹೇಳುತ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ಓಡಿ ಹೋಗುವನು. ಇವತ್ತು ನಾವು ದೇವರಿಗೆ ಒಳಗಾಗೋದಿಲ್ಲ. ನಮ್ಮ ಸಮಸ್ಯೆಗಳು ಬಂದಾಗ, ಅಯ್ಯೋ ನನ್ನ ಜೀವಿತದಲ್ಲೇ ಇಂಥ ಸಮಸ್ಯೆ ಬಂದೋಯ್ತಲ್ಲ, ಯಾಕಪ್ಪ ದೇವರೇ ಹೀಗಾಗೋಯ್ತು ಅಂತ ನಾವು ದೇವರನ್ನೇ ಪ್ರಶ್ನೆ ಕೇಳ್ತೇವೆ, ದೇವರ ಮೇಲೆ ಗುಣುಗುಡ್ತೇವೆ, ದೇವರನ್ನೇ ದೂಷಿಸ್ತೇವೆ.
ಆದರೆ ಯಾವಾಗ ನಾವು ನಿಶ್ಚಿಂತೆಯಿಂದ ಇರ್ತೇವೆ ಗೊತ್ತಾ, ದೇವರು ದೊಡ್ಡವನು, ನನ್ನ ಜೀವಿತ ಎಲ್ಲ ಆತನ ಕಂಟ್ರೋಲಲ್ಲಿದೆ, ಆತನು ಪ್ರತಿಯೊಂದು ನೋಡಿಕೊಳ್ತಾನೆ ಅನ್ನೋ ಒಂದು ಭಾವನೆ, ದರ್ಶನ, ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು. ಆ ನಂಬಿಕೆ ಇರುವಾಗಲೇ, ಆ ವಿಶ್ವಾಸ, ಆ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರುವಾಗ ವೈರ್ಯ ಬಲಗಳು ಮುರಿದು ಹೋಗ್ತದೆ. ನಾವು ಯಾವಾಗ ಬಲಹೀನರಾಗ್ತೇವೋ ಆಗಲೇ ಹೆಚ್ಚು ನಮಗೆ ಶೋಧನೆ ಬರ್ತದೆ. ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ, ಯಾವಾಗೆಲ್ಲ ನೀವು ಸೋತು ಹೋಗ್ತೀರಾ, ಯಾವಾಗೆಲ್ಲ ನೀವು ಬಲಹೀನರಾಗ್ತೀರಾ, ನೀವು ಇನ್ನೂ ಕುಗ್ಗಿ ಹೋಗ್ತೀರಾ, ನಿಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ಇಕ್ಕಟ್ಟಿನ ದಿವಸಗಳಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವೂ ಇಕ್ಕಟ್ಟೇ ಆಗ್ತದೆ. ಆದ ಕಾರಣ ನಾವು ಇಕ್ಕಟ್ಟಿನ ದಿವಸಗಳಲ್ಲಿ ಸೋತು ಹೋಗಬಾರ್ದು. ನಮ್ಮ ದೇವರು ದೊಡ್ಡವನು, ದೇವರ ಕೈಲಿ ಆಗದೆ ಇರೋ ಕಾರ್ಯ ಒಂದೂ ಇಲ್ಲ. ಇದೆಲ್ಲ ಒಂದು ದಿವಸದಲ್ಲಿ ಬರೋದಿಲ್ಲ ಸಹೋದರ ಸಹೋದರಿ. ಪ್ರತಿನಿತ್ಯ ನೀನು ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖದಲ್ಲಿ, ಅನ್ಯೋನ್ಯತೆಯಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಹೆಚ್ಚು ನೀನು ಸಮಯ ಕಳೆಯುವಾಗ ದೇವರು ದೊಡ್ಡವನು ಅಂತ ಆಗ ಅರ್ಥ ಆಗ್ತದೆ. ಒಂದು ವ್ಯಕ್ತಿಯ ಜೊತೆ ನೀವು ಹೆಚ್ಚು ಟೈಮ್ ಸ್ಪೆಂಡ್ ಮಾಡುವಾಗ ಆತನ ಗುಣ ಏನಂತ ನಿಮಗೆ ಅರ್ಥ ಆಗ್ತದೆ ಅಲ್ವಾ? ಅದೇ ರೀತಿಯಾಗಿ ದೇವರು ದೊಡ್ಡವನು ಅಂತ ನಿಮಗೆ ಅರ್ಥ ಆಗಬೇಕಂದ್ರೆ ಅವರೊಟ್ಟಿಗೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕು. ಸೈತಾನನು ಓಡಿ ಹೋಗ್ತಾನೆ. ಹಾಗೆ ಅನೇಕರು ನೀವು ಕಮೆಂಟ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಮೆಸೇಜ್ ಕಳಿಸ್ತೀರಾ, ನಾನು ಶಾರೀರಿಕವಾಗಿ ತುಂಬ ಬಲಹೀನನಾಗಿದ್ದೇನೆ, ನನಗೆ ಬೇಡವಾದ ಆಲೋಚನೆಗಳು ಬರ್ತದೆ, ನನಗೆಲ್ಲ ಬರೀ ಸೆಕ್ಷುವಲ್ ಥಾಟ್ಸ್ಗಳು ಬರ್ತದೆ, ನನಗೆ ಬೇಡವಾದ ವಿಡಿಯೋಗಳನ್ನ ನನಗೆ ನೋಡ್ಬೇಕನ್ನಿಸ್ತದೆ, ನನಗೇನು ಮಾಡಬೇಕಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ, ಇದರಿಂದ ನಾನು ಯಾರ ಬಳಿ ಹೇಳ್ಕೊಳ್ಳಿ, ಹೇಗೆ ನಾನು ಇದರಿಂದ ಹೊರಗೆ ಬರಲಿ ಎಂಬ ಪ್ರಶ್ನೆ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಇರ್ತದೆ. ಹೇಗೆ ಇದರಿಂದ ಹೊರಗೆ ಬರಬೇಕು, ಯಾರು ನಮಗೆ ಸಹಾಯ ಮಾಡ್ತಾರೆ, ಯಾರು ನನ್ನಿಂದ ಇದರಿಂದ ಬಿಡುಗಡೆ ಮಾಡ್ತಾರೆ ಅಂತ. ಯೇಸುವಿನ ಕೈಯಲ್ಲಿ ಆಗದೆ ಇರೋ ಕಾರ್ಯ ಒಂದೂ ಇಲ್ಲ. ನೀವು ಯಾವಾಗ ದೇವರು ದೊಡ್ಡವನು, ನನ್ನ ದೇವರಿಗೆ ಎಲ್ಲವೂ ಸಾಧ್ಯ, ಆತನು ಒಳ್ಳೆಯವನು ಅಂತ ನೀವು ನಿಮ್ಮ ಜೀವಿತದಲ್ಲಿ ಅದನ್ನು ಅರಿಕೆ ಮಾಡಿ, ಅದನ್ನು ಒಪ್ಪಿಕೊಂಡು ಅದನ್ನು ಪಾಲಿಸ್ತಿರೋ, ಯಾವಾಗ ಅದನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ತಿರೋ, ಖಂಡಿತವಾಗಿಯೂ ಕ್ರಿಸ್ತನ ರಕ್ತವು ಸಕಲ ವಿಧವಾದ ಪಾಪಗಳನ್ನು ಬಿಡುಗಡೆ ಮಾಡುವಂಥ ರಕ್ತವಾಗಿದೆ. ನೀವು ಅನೇಕ ಸಲ ನೆನೆಸ್ಕೋಬೋದು, ನನ್ನಿಂದ ಇದರಿಂದ ಯಾರು ಆಚೆ ತರಕ್ಕಾಗಲ್ಲ. ಸಹೋದರ ಸಹೋದರಿಯೇ, ದೇವರ ರಕ್ತದಿಂದ ಬಿಡುಗಡೆ ಆಗದೇ ಇರುವ ಪಾಪ ಒಂದಾದರೂ ಇದೆಯಾ? ಯೋಚನೆ ಮಾಡಿ, ಒಂದಾದರೂ ಇದೆಯಾ? ಅನೇಕ ಸಲ ನಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದೇನೆಂದರೆ, ಅಯ್ಯೋ ಈ ತಪ್ಪಾಗೋಯ್ತು, ಇದರಿಂದ ಹೀಗೆ ಆಗಬಾರ್ದಿತ್ತು, ಇದರಿಂದ ಇಷ್ಟು ನಾವು ನೋವು ಅನುಭವಿಸ್ಬೇಕಾಗಿದೆಯಲ್ಲ ಅಂತ ಯೋಚಿಸುವಾಗ ಈ ತಪ್ಪು ಮಾಡಬಾರ್ದಿತ್ತು, ಯಾಕಾದರೂ ಮಾಡಿದೆ ಅನ್ನೋ ಒಂದು ಗಿಲ್ಟ್ ಫೀಲಿಂಗಲ್ಲಿ ಯೋಚಿಸ್ತಿರುವಾಗ ದೇವರ ವಾಕ್ಯ ನನ್ನ ಒಟ್ಟಿಗೆ ಮಾತನಾಡಿದೇನೆಂದರೆ, ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ಶುದ್ಧಿಯಾಗದೇ ಇರುವಂಥ ಪಾಪ ಯಾವುದಾದ್ರೂ ಇದೆಯಾ? ಯೇಸುವಿನಿಂದ ಬಿಡಿಸದೇ ಇರುವಂತಹ, ಯೇಸುವಿನಿಂದ ಬಿಡುಗಡೆ ಮಾಡದೇ ಇರುವಂಥ ಪಾಪ ಯಾವುದಾದ್ರೂ ಇದೆಯಾ? ಒಮ್ಮೆ ಯೋಚನೆ ಮಾಡಿ. ಆತನ ರಕ್ತದಿಂದ ಸಕಲವೂ ಸಾಧ್ಯವಿದೆ. ಇವತ್ತು ನೀವು ಯಾವುದಾದ್ರೂ ಕೆಟ್ಟ ಆಲೋಚನೆ, ಕೆಟ್ಟದಾದಂಥ ಮಾರ್ಗದಲ್ಲಿ ಜೀವಿಸ್ತಾ ಇರೋದಾದರೆ, ಇವತ್ತು ನೀವು ದೇವರ ಕುರಿತಾಗಿ ನೀವು ತಿಳಿದುಕೊಳ್ಳಬೇಕು, ಆತನು ದೊಡ್ಡವನಾಗಿದ್ದಾನೆ. ನೀವು ಎಷ್ಟೇ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೋದು, ಯಾವುದೇ ವಿಧವಾದ ಕೌನ್ಸಿಲಿಂಗ್ಗಳನ್ನು ತಗೋಬೋದು, ಆದರೆ ದೇವರ ವಾಕ್ಯ ಒಂದೇ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಯೇಸುಸ್ವಾಮಿ ಒಬ್ಬರೇ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಿಮ್ಮ ಜೀವಿತದಲ್ಲಿ ಆತನು ದೊಡ್ಡವನು ಎಂಬ ದರ್ಶನವಿರಬೇಕು. ಆತನು ದೊಡ್ಡವನು, ಆತನ ಕೈಲಿ ಸಾಧ್ಯವಾಗಿದೆ ಅಂತ ನಾವು ನಂಬುವವರಾಗಿರಬೇಕು. ಯಾವಾಗ ನಿಮ್ಮ ಜೀವಿತದಲ್ಲಿ ನೀವು ಇದನ್ನು ಅಳವಡಿಸಿಕೊಳ್ತೀರಾ, ನಂಬಿಕೆ ಇಡ್ತೀರಾ, ವಿಶ್ವಾಸ ಇಡ್ತೀರಾ, ಆಗ ಸೈತಾನನ ಬಲಗಳು ಮುರಿತವೆ, ಶಾರೀರಿಕ ಬಲಹೀನತೆಗಳು ಮರೆಯಾಗ್ತವೆ. ಭಕ್ತನಾದಂಥ ದಾವೀದನನ್ನು ನಾವು ಕಾಣ್ಬೋದು. ದೀನ ಸ್ಥಿತಿಯಲ್ಲಿ ಕುರುಬನಾಗಿದ್ದಂತಹ ದಾವೀದನು ಮಹಾ ಉನ್ನತಿಗೆ ಬಂದದ್ದು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಕಾರಣ ಅವನೊಳಗಿದ್ದಂತಹ ದೇವರು ದೊಡ್ಡವನು, ನನ್ನ ಕರ್ತನು ದೊಡ್ಡವನು ಎಂಬ ದರ್ಶನವೇ ಅವನ ಜೀವಿತದಲ್ಲಿ ಕುರುಬನಿಂದ ಆತನು ಮಹಾರಾಜನಾಗಿದ್ದನು. ಇವತ್ತು ನಮ್ಮ ಜೀವಿತದಲ್ಲಿ ದರ್ಶನ ಇದೆಯಾ? ನೋಡಿ, ದಾವೀದನು ಗೋಲಿಯಾತನ ಹತ್ರ ಯುದ್ಧ ಮಾಡಲಿಕ್ಕೆ ಹೋಗ್ತಾನೆ. ಸೌಲನು ತನ್ನ ಹುಡುಗೆಗಳನ್ನು ತೊಡಿಸ್ಬೇಕಾದ್ರೆ ಅವನಿಗೆ ಆಗೋದೇ ಇಲ್ಲ. ಸೌಲನ ಸೈಜ್ ಬೇರೆ, ಇವನ ಸೈಜ್ ಬೇರೆ, ಅವನಿಗೆ ಅಲ್ಲಿ ಆಗೋದೇ ಇಲ್ಲ. ನೀವು ಸಾಮುವೇಲನ ಪುಸ್ತಕದಲ್ಲಿ ಓದುವಾಗ ಅಲ್ಲಿ ಗೊತ್ತಾಗ್ತದೆ, ಅವನಿಗೆ ಯಾವುದು ಕೂಡ ಆಗೋದೇ ಇಲ್ಲ. ಅಂಥ ಸಮಯದಲ್ಲಿ 5 ಕಲ್ಲನ್ನು ಆರಿಸಿಕೊಂಡು ಒಂದೇ ಕವಣೆಯಲ್ಲಿ ಆ ಗೋಲಿಯಾತನಿಗೆ, ಅವನು ದೊಡ್ಡ ರಾಕ್ಷಸನಂತೆ ಇದ್ದಂತಹ ಗೋಲಿಯಾತನನ್ನು ಸೋಲಿಸೋದು ಅವನ ಬಲ ಅಲ್ಲ. ಅವನಿಗೆ ಗೊತ್ತಿತ್ತು, ನಾನು ಚಿಕ್ಕವನು, ಆದರೆ ನನ್ನ ದೇವರು ದೊಡ್ಡವನು. ಒಂದು ಹಾಡಿದೆ, ಚಿಕ್ಕ ಮನುಷ್ಯನೊಳಗೆ ದೊಡ್ಡ ದೇವರು ಬಂದರೆ ದೊಡ್ಡ ದೊಡ್ಡ ಕಾರ್ಯಗಳು ನಡೀತದೆ ಅಂತ ತಮಿಳಲ್ಲಿ ಒಂದು ಸಾಂಗ್ ಇದೆ.
ಚಿಕ್ಕ ಮನುಷ್ಯರಾದ ನಿಮ್ಮಲ್ಲಿ ಆ ದೊಡ್ಡ ದೇವರು ಬರುವಾಗ ನಿಮ್ಮ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಅವಶ್ಯಕತೆಗಳಾಗಿರ್ಬೋದು, ಅಥವಾ ನಿಮ್ಮ ಜೀವಿತದಲ್ಲಿ ಅಯ್ಯೋ ನನ್ನ ಕೈಲಿ ಏನೂ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನನಗೆ ಟ್ಯಾಲೆಂಟ್ ಇಲ್ಲ, ನಾನು ಪ್ರಯೋಜನಕ್ಕೆ ಬಾರದವನು, ನನಗೆ ಓದಿಲ್ಲ, ವಿದ್ಯಾಭ್ಯಾಸ ಇಲ್ಲ, ನಾನು ಏನನ್ನು ಮಾಡೋದಕ್ಕೆ ಯಾವುದಕ್ಕೂ ಪ್ರಯೋಜನ ಬಾರೋದಿಲ್ಲ ಅಂತ ಅನೇಕರು ನಿಮ್ಮನ್ನು ದೂಷಿಸಬಹುದು. ಅಥವಾ ನಿಮ್ಮ ಮನಸ್ಸಿನಲ್ಲೂ ಇದೇ ಭಾವನೆಗಳಿರ್ಬೋದು. ಆದರೆ ನಿಮ್ಮ ಮನಸ್ಸನ್ನು ದೇವರಿಗೆ ಕೊಡುವುದಾದರೆ ಆತನು ಅಲ್ಲಿ ಬರುವಾಗ, ಆ ದೊಡ್ಡ ದೇವರು ನಿಮ್ಮಲ್ಲಿ ಬರುವಾಗ ದೊಡ್ಡ ಕಾರ್ಯಗಳನ್ನು ದೇವರು ಮಾಡ್ತಾರೆ. ನೀವು ನೆನೆಸದೇ ಇರೋ ಕಾರ್ಯಗಳನ್ನು ಮಾಡ್ತಾರೆ. ಅಬ್ರಹಾಮನ ಜೀವಿತದಲ್ಲಿ ನೋಡಿದ್ವಿ, ಸಂಸೋನನ ಜೀವಿತದಲ್ಲಿ, ಹಾಗೆ ಅನೇಕ ಭಕ್ತರ ಜೀವಿತಗಳನ್ನು ಕಾಣಬಹುದಾಗಿದೆ. ಸೌಲನು ಆತನು ಸಭೆಗಳನ್ನು ಹಿಂಸಿಸ್ತಾ ಇದ್ದನು. ಒಂದು ರೀತಿಯಾಗಿ ಸ್ಟೇಫನ ಕೊಲೆಗೆ ಅವನು ಕೂಡ ಕಾರಣನಾಗ್ತಾನೆ. ಆದರೆ ಅಂತಹ ವ್ಯಕ್ತಿಯನ್ನ ದೇವರು ಬದಲಾಯಿಸ್ತಾರೆ. ಅಂತಹ ವ್ಯಕ್ತಿಯನ್ನ ಬದಲಾಯಿಸಿ ಆ ದೊಡ್ಡ ದೇವರು ಅವನಲ್ಲಿ ಹೋದಾಗ ಸೌಲನು ಪೌಲನಾಗಿ ಮಾರ್ಪಟ್ಟು 13 ಪತ್ರಿಕೆಗಳನ್ನು ಬರೆದು, ಹಾಗೆ ದೇವರಿಗೋಸ್ಕರ ತನ್ನ ಜೀವಿತವನ್ನು ಕೊಟ್ಟು ದೇವರಿಗಾಗಿ ಅತ್ಯುತ್ತಮವಾದ ಸೇವೆಯನ್ನು ಮಾಡಲು ಆತನಿಗೆ ಸಾಧ್ಯವಾಯಿತು. ಯಾಕೆ ಅಂದರೆ ಆ ದೊಡ್ಡ ದೇವರು ಅವನಲ್ಲಿ ಬಂದನು. ಇವತ್ತು ಆ ದೊಡ್ಡ ದೇವರು ನಮ್ಮ ಕುಟುಂಬದಲ್ಲಿ ಬರುವಾಗ, ನಮ್ಮ ಜೀವಿತದಲ್ಲಿ ಬರುವಾಗ, ನಮ್ಮ ಆತ್ಮಿಕ ಜೀವಿತಗಳಲ್ಲಿ, ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ, ನಮ್ಮ ಕೆಲಸದ ಸ್ಥಳಗಳಲ್ಲಿ ಆ ದೊಡ್ಡ ದೇವರು ನಮ್ಮ ಜೊತೆ ಇರುವುದಾದರೆ ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕುಟುಂಬದಲ್ಲಿ ಸಮಾಧಾನ, ಪ್ರೀತಿ, ಶಾಂತಿ, ಅನ್ಯೋನ್ಯತೆ ಬರಬೇಕಂದ್ರೆ ಆ ದೊಡ್ಡ ದೇವರು ನಿಮ್ಮ ಕುಟುಂಬದ ಯಜಮಾನನಾಗಿರಬೇಕು. ನಿಮ್ಮ ಕುಟುಂಬದ ನಾಯಕನು, ಮೊದಲನೆಯ ಸ್ಥಾನ ನೀವು ಆ ಕುಟುಂಬದಲ್ಲಿ ಆ ದೊಡ್ಡ ದೇವರಿಗೆ ಕೊಡಬೇಕು. ನಿನ್ನ ಆತ್ಮಿಕ ಜೀವಿತದಲ್ಲಾಗಿರ್ಬೋದು, ನಿನ್ನ ಮಾಡೋ ಎಲ್ಲ ಕೆಲಸದಲ್ಲೂ ಆ ದೊಡ್ಡ ದೇವರಿಗೆ ಮೊದಲು ನೀನು ಪ್ರಾಮುಖ್ಯತೆಯನ್ನು ಕೊಡಬೇಕು. ಹಾಗಾಗಿಯೇ ಪೌಲನು ಯೇಸು ಕ್ರಿಸ್ತನ ನಂತರ ಅದ್ಭುತವಾಗಿ ಸೇವೆ ಮಾಡಿದವರಲ್ಲಿ ಪೌಲನ ಹೆಸರು ಬರ್ತದೆ. ಯಾಕೆಂದರೆ ದೇವರು ಅವನ ಜೀವಿತವನ್ನು ಬದಲಾಯಿಸಿ, ಅವನನ್ನು ಮಾರ್ಪಡಿಸಿ, ಅವನಲ್ಲಿ ಆ ದೇವರು ಬಂದಾಗ ಆ ಚಿಕ್ಕ ಮನುಷ್ಯನು, ಇನ್ನೊಬ್ಬರಿಗೆ ಹಿಂಸಿಸ್ತಾ ಇದ್ದಂಥ ಮನುಷ್ಯನು, ಅದೇ ಮನುಷ್ಯನು ಆ ದೊಡ್ಡ ದೇವರು ಅವನ ಜೀವಿತದಲ್ಲಿ ಬರುವಾಗ ಪ್ರೀತಿಯ ಕುರಿತಾಗಿ ಹೇಳ್ತಾನೆ, ನಂಬಿಕೆಯ ಕುರಿತಾಗಿ ಹೇಳ್ತಾನೆ, ಆತ್ಮಿಕ ಜೀವಿತದಲ್ಲಿ ಹೇಗಿರಬೇಕು, ಹೇಗಿರಬಾರ್ದು, ಇವತ್ತಿನ ಗಂಡ ಹೇಗಿರಬೇಕು, ಹೆಂಡತಿ ಹೇಗಿರಬೇಕು, ಕುಟುಂಬ ಹೇಗಿರಬೇಕು, ಮಕ್ಕಳು ಹೇಗಿರಬೇಕು, ಕ್ರಿಸ್ತನಿಗೆ ಸೇವೆ ಹೇಗೆ ಮಾಡಬೇಕು, ಸಭೆ ಹೇಗಿರಬೇಕು, ಪ್ರತಿಯೊಂದು ಆತ್ಮಿಕ ಜೀವಿತದಲ್ಲಿ, ಲೌಕಿಕ ವಿಷಯಗಳಲ್ಲಿ, ಸ್ನೇಹಿತರೊಟ್ಟಿಗೆ ಸಂಬಂಧಗಳು, ಹೆಂಡತಿ ಗಂಡ ಕುಟುಂಬ ಹೇಗಿರಬೇಕು, ಪ್ರತಿಯೊಂದನ್ನು ತಿಳಿಯಪಡಿಸ್ತಾನೆ. ಯಾವುದರ ಮೂಲಕ? ಆ ದೊಡ್ಡ ದೇವರು, ಆ ಪರಿಶುದ್ಧ ಆತ್ಮನು ಆ ಪೌಲನಲ್ಲಿ ಬಂದಾಗ, ಆ ಪೌಲನ ಜೀವಿತವನ್ನು ಬದಲಾಯಿಸಿ ಅವನಲ್ಲಿ ಬಂದಾಗ ಅನೇಕರಿಗೆ ಅದು ಆಶೀರ್ವಾದಕರವಾಗಿತ್ತು. ಅವನ ಜೀವಿತಕ್ಕೂ ಅದು ಆಶೀರ್ವಾದಕರವಾಗಿತ್ತು. ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನೀವು ನೆನೆಸ್ಕೊಳ್ಬೋದು, ನಾನು ಘೋರವಾದ ಪಾಪದಲ್ಲಿದ್ದೇನೆ, ನನ್ನ ಜೀವಿತ ಇಲ್ಲಿಗೆ ಮುಗೀತು, ನನ್ನ ಅನಾರೋಗ್ಯ, ನನಗೆ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ನನಗೆ ಮಕ್ಕಳಾಗೋದಿಲ್ಲ ಅಂತ, ನನಗೆ ಡಾಕ್ಟರ್ ಹೇಳಿದ್ದಾರೆ ನನ್ನ ರೋಗ ಇದು ಹೋಗೋದಿಲ್ಲ. ಆದರೆ ಆ ದೊಡ್ಡ ದೇವರನ್ನು ನೀನು ನಂಬುವಾಗ ನಿನ್ನ ಜೀವಿತದಲ್ಲಿ ಬಿಡುಗಡೆನ ನೀನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ದೊಡ್ಡ ದೇವರು ನಿನ್ನ ಜೀವಿತದಲ್ಲಿ ಬರಬೇಕು. ನೀನು ಆ ದರ್ಶನವನ್ನು ಹೊಂದಿರಬೇಕು. ಆ ದರ್ಶನವನ್ನು ಹೊಂದಿರುವಾಗ ಮಾತ್ರವೇ ನಿನ್ನ ಜೀವಿತ ಬದಲಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಕೀರ್ತನೆಗಳು 18ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ಕಾಣ್ತೇವೆ, ಕರ್ತನು ದೊಡ್ಡವನು ಎಂಬ ದರ್ಶನವಿರುವುದರಿಂದಲೇ ಮಹೋನ್ನತನಾದ ಕರ್ತನನ್ನು ನೋಡಿ ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಕಾರವನ್ನು ಹಾರುವೆನು ಎಂದು ಭಕ್ತನು ಹೇಳುತ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯೇ, ದೇವರು ದೊಡ್ಡವನು ಎಂಬ ದರ್ಶನ ನಮಗಿರಬೇಕು. ನಮಗೆ ಬರುವಂತಹ, ನಮಗೆ ಎದುರಾಗಿ ಇರುವಂಥ ಸಮಸ್ಯೆಗಳು ಎಂಥದೇ ಆಗಿರಲಿ, ಅವುಗಳಿಗೆ ಎಲ್ಲದಕ್ಕಿಂತಲೂ ನಾವು ಆರಾಧಿಸುವ ದೇವರು ದೊಡ್ಡವನು ಎಂಬ ದರ್ಶನ ಇರಬೇಕು. ನಮಗೆ ವಿರುದ್ಧವಾದ ಫರೋಹನಿಗಿಂತ ನಮ್ಮ ದೇವರು ದೊಡ್ಡವನು, ಫರೋಹನ ಸೈನ್ಯಗಿಂತ ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ನಿಮಗೆ ವಿರುದ್ಧವಾದ ಯಾವುದೇ ವ್ಯಕ್ತಿ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಅಥವಾ ನಿಮಗೆ ಕಾಣದೆ ಅನೇಕ ಮಂತ್ರ ತಂತ್ರಗಳು, ಮಾಟ ಮಂತ್ರಗಳು ನಿಮ್ಮನ್ನು ಮುಟ್ಟೋದಕ್ಕೆ ಅನೇಕ ತಂತ್ರಗಳು ನಡೀತಾ ಇರ್ಬೋದು, ಆದರೆ ಅದು ಯಾವುದು ನಿಮ್ಮನ್ನು ಮುಟ್ಟೋದಿಲ್ಲ. ಯಾಕಂದರೆ ನಮ್ಮ ದೇವರು ದೊಡ್ಡವನು, ನಮ್ಮ ದೇವರು ಆತನು ಒಳ್ಳೆಯವನಾಗಿದ್ದಾನೆ. ಇವತ್ತು ಎಷ್ಟೋ ಜನರು ಬರ್ತಾರೆ, ಮಾಟ ಮಂತ್ರದಿಂದ ನಾವು ತುಂಬ ಸಫರ್ ಪಡ್ತಾ ಇದ್ದೀವಿ, ತುಂಬ ಭಯ ಆಗ್ತಾ ಇದೆ, ಮರಣ ಭಯಗಳು ನಮ್ಮನ್ನು ಕಾಡ್ತಾ ಇದೆ, ಯಾರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಅಂತ ಅನೇಕರು. ಎಲ್ಲ ಒಂದು ಕಾಮನ್ ಆಗಿ ನಾನು ಒಂದು ವಾರದಿಂದ ನೋಡಿದಂಥ ವಿಷಯ ಯಾವುದಂದರೆ, ಮಾಟ ಮಂತ್ರದಿಂದ
ಆತನಿಂದ ನನಗೆ ಭಯ ಆಗ್ತಾ ಇದೆ, ನನಗೆ ಮರಣ ಭಯ ಬರ್ತಾ ಇದೆ ಅಂತ ಅನೇಕರು ಕಮೆಂಟ್ಗಳಲ್ಲಿ ಅಥವಾ ವಾಟ್ಸಪ್ಗಳಲ್ಲಿ ಕಳಿಸ್ತಾ ಇದ್ದೀರಾ. ಆದರೆ ನಮ್ಮ ದೇವರು ದೊಡ್ಡವರಾಗಿದ್ದಾರೆ. ನಾವು ಆರಾಧಿಸುವ ದೇವರು ಸರ್ವಶಕ್ತನಾದ ದೇವರು. ಆತನ ಮುಂದೆ ಯಾವ ಮಂತ್ರ ತಂತ್ರ ಮಾಟ ಮಂತ್ರಗಳು ಮುಟ್ಟೋದು ಇಲ್ಲ, ನಮ್ಮನ್ನ ಹಾಗೆ ಆತನ ಮುಂದೆ ನಿಲ್ಲೋದು ಇಲ್ಲ. ಆತನ ಸನ್ನಿಧಾನದಲ್ಲಿ ಬಿರುಗಾಳಿಯೇ ಶಾಂತವಾಗಿರುವುದನ್ನು ನಾವು ಕಾಣ್ತೇವೆ. ಆತನ ಸನ್ನಿಧಾನದಲ್ಲಿ ದುರಾತ್ಮಗಳು ನಡುಗುತ್ತದೆ. ದೇವಕುಮಾರನೇ, ನನ್ನ ಗೋಡವೆ ನಿನಗೆ ಏಕೆ ಅಂತ ದೆವ್ವಗಳು ಆತನನ್ನು ನೋಡಿ ಕೂಗ್ತವೆ. ಯಾಕೆಂದರೆ ಆತನಲ್ಲಿ ಶಕ್ತಿ ಇದೆ, ಆತನಲ್ಲಿ ಬಿಡುಗಡೆ ಇದೆ. ಹಾಗೆ ಇವತ್ತು ಅನೇಕ ಕ್ರೈಸ್ತರು ಏನು ಮಾಡ್ತಾರೆ ಅಂದರೆ, ಯೇಸು ಕ್ರಿಸ್ತನ ಚಿತ್ರಪಟಗಳನ್ನಿಟ್ಟು ಪ್ರತಿಮೆಗಳನ್ನಿಟ್ಟು ಪೂಜಿಸಿ ಆತನ ದೈವಿಕತ್ವಕ್ಕೆ ಕುಂದನ್ನು ಉಂಟು ಮಾಡ್ತಾ ಇರ್ತಾರೆ. ದೇವರು ದೊಡ್ಡವನಾಗಿ ಕಾಣಲು ಅವರಿಗೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ದೇವರು ಆತ್ಮಸ್ವರೂಪನಾಗಿದ್ದಾನೆ. ದೇವ್ರ ವಾಕ್ಯನೇ ಹೇಳ್ತದೆ, ದೇವರನ್ನು ಒಬ್ಬರೂ ಎಂದಿಗೂ ಯಾರೂ ಕಂಡಿಲ್ಲ, ಆತನನ್ನು ನೋಡಿಲ್ಲ ಯಾರು. ಆದ ಕಾರಣ ನಾವು ಆತನ ಮೂರ್ತಿಗಳನ್ನು ಅಥವಾ ಚಿತ್ರಪಟಗಳನ್ನು, ಆತನ ಇಮೇಜಸ್ಗಳನ್ನು ಇಟ್ಟುಕೊಂಡು ನಾವು ಆತನನ್ನು ಪೂಜಿಸಿ ಆರಾಧಿಸಬಾರ್ದು. ಯಾಕೆಂದರೆ ಆತನು ನಮ್ಮ ಜ್ಞಾನಕ್ಕೂ ನಮ್ಮ ಶಕ್ತಿಗೂ ಮೀರಿದಂಥ ದೊಡ್ಡ ದೇವರು. ನೀವು ಯಾವಾಗ ಆ ಚಿತ್ರಪಟಗಳನ್ನು ನೋಡ್ತಿರೋ ಆಗ ನಿಮಗೆ ದೇವರು ದೊಡ್ಡವನು ಎಂದು ಊಹಿಸ್ಕೊಳ್ಳಲು ಆಗೋದಿಲ್ಲ. ಆದರೆ ದೇವರು ಆತ್ಮ ಸ್ವರೂಪನು, ಆಕಾಶವು ಆತನ ಸಿಂಹಾಸನ, ಭೂಮಿ ಆತನ ಪಾದ ಪೀಠ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ. ಆಗ ನಿಮಗೆ ಅರ್ಥ ಆಗ್ತದೆ ಆತನ ಎಷ್ಟು ಭಯಂಕರನಾದ ದೇವರು. ದಹಿಸುವ ಅಗ್ನಿ ಅಂದರೆ ನೀವು ಯೋಚನೆ ಮಾಡಿ, ಸೂರ್ಯನನ್ನೇ ಸೃಷ್ಟಿ ಮಾಡಿದ ದೇವರು, ಸೂರ್ಯನ ಹತ್ರ ಯಾರೇ ಹೋದರೂ ಸುಟ್ಟು ಹೋಗ್ತಾರೆ. ಸೂರ್ಯನನ್ನು ಸೃಷ್ಟಿ ಮಾಡಿದ ದೇವರು ಇನ್ನೆಷ್ಟು ದಹಿಸುವ ಅಗ್ನಿ ಆಗಿದ್ದಾನೆ. ಒಮ್ಮೆ ಯೋಚನೆ ಮಾಡಿ. ನೀವು ಇಂಥ ಕಾರ್ಯಗಳನ್ನು ಮಾಡ್ತಾ ಇರುವುದು ಕಾರಣಕ್ಕೆ ದೇವರನ್ನು ದೊಡ್ಡದಾಗಿ ಕಾಣಲು ನಿಮಗೆ ಸಾಧ್ಯ ಆಗ್ತಾ ಇಲ್ಲ. ದೇವರನ್ನು ದೊಡ್ಡವನು ಅಂತ ನಿಮಗೆ ಕಾಣಲು ಆಗುತ್ತಿಲ್ಲ. ಆದ ಕಾರಣವೇ ಮಹತ್ ಕಾರ್ಯಗಳನ್ನು ಮಾಡುವ ಆತನು ದೊಡ್ಡವನು ಎಂಬ ಗ್ರಹಿಕೆ ಇಂದು ಅನೇಕ ಭಕ್ತರಲ್ಲಿ ಬರ್ತಾ ಇಲ್ಲ. ಅರಸನಾದ ದಾವೀದನು ಯಾವಾಗಲೂ ಕರ್ತನು ದೊಡ್ಡವನು ಎಂದು ಹೇಳಿ ಆತನನ್ನು ಸ್ತುತಿಸುತ್ತಲೇ ಇರ್ತಾ ಇದ್ದನು. ಕೀರ್ತನೆ 96:4, 48:1 ಇಂದು ಅನೇಕ ವಿಶ್ವಾಸಿಗಳು ಹೇಗೆ ಅಂದರೆ, ಯೇಸು ಕ್ರಿಸ್ತನನ್ನು ಶಿಲುಬೆಯಲ್ಲಿ ಜಡೆಯಲ್ಪಡುವಾಗ ಮಾತ್ರವೇ ಅವರು ಕಾಣ್ತಾರೆ. ಆದರೆ ಅವರು ಯೋಚನೆ ಮಾಡೋದಿಲ್ಲ, ನಮ್ಮ ದೇವರು ಮರಣವನ್ನು ಜಯಿಸಿದ ದೇವರಾಗಿದ್ದಾನೆ. ಆತನು ಸಮಾಧಿಯಿಂದ ಎದ್ದು ಬಂದು ಜೀವಿಸುವ ಮಹೋನ್ನತನು ಎಂಬುದನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಲಾರದವರಾಗಿದ್ದೇವೆ. ಎಷ್ಟೋ ಜನರ ಹಾಗೆ ಇದ್ದಾರೆ, ಮನಸ್ಸಿನಲ್ಲಿ ಅವ್ರು ಮೂಡಿಸ್ಕೊಳ್ತಾ ಇಲ್ಲ. ನಮ್ಮ ದೇವರು ಖಂಡಿತ ಶಿಲುಬೆಯಲ್ಲಿ ಜಡೆಯಲ್ಪಟ್ರು, ಹೌದು. ಆದರೆ ಆತನು ಆ ಶಿಲುಬೆಯಲ್ಲಿ ಜಡೆಯಲ್ಪಟ್ಟ ಯೇಸು ಮತ್ತೆ ಆತನು ಸತ್ತಿಲ್ಲ, ಆತನು ನಾಶವಾಗಿಲ್ಲ, ಆತನು ಮತ್ತೆ ಜೀವದಿಂದ ಎದ್ದ ದೇವರಾಗಿದ್ದಾನೆ. ಮರಣವನ್ನು ಜಯಿಸಿದ ದೇವರು, ಪಾತಾಳವನ್ನು ಜಯಿಸಿದ ದೇವರು, ನಾನು ನೀನು ಆರಾಧನೆ ಮಾಡುವ ದೇವರು, ಜೀವ ಸ್ವರೂಪನಾದ ದೇವರು. ನಾವು ಅಳುವಾಗ, ಕಣ್ಣೀರಿಡುವಾಗ, ಪ್ರಾರ್ಥಿಸುವಾಗ ಕೇಳುವ ಜೀವಂತ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. ಆದರೆ ಇವತ್ತು ಎಷ್ಟೋ ಜನರು ಅದನ್ನು ಗ್ರಹಿಸ್ತಾ ಇಲ್ಲ, ಅದರ ಅನುಭವವನ್ನು ಪಡೆದುಕೊಳ್ತಾ ಇಲ್ಲ, ಆತನ ಪ್ರೀತಿಯನ್ನು ಸವಿತಾ ಇಲ್ಲ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ, ಆತನ ಪ್ರೀತಿಯನ್ನು ಅರಿತುಕೊಳ್ಳದೆ ಮಂಕು ಮನಸ್ಸುಗಳು ಉಳ್ಳವರಾಗಿದ್ದಾರೆ. ಅನೇಕರ ಆತ್ಮಿಕ ಕಣ್ಣುಗಳಿಂದ ಮುಚ್ಚಿ ಹೋಗಿದೆ. ಸುಮ್ಮನೆ ಏನೋ ವಾಡಿಕೆಯ ಪ್ರಕಾರ ಜೀವಿಸ್ತಾ ಇರ್ತಾರೆ ಅಷ್ಟೇ. ಆದರೆ ಅವರ ಆತ್ಮೀಕ ಜೀವಿತವು, ಆತ್ಮಿಕ ಮನುಷ್ಯನು ಸತ್ತಂತೆ ಇರ್ತಾನೆ. ಜೀವನ ಇರಲ್ಲ ಅವರ ಜೀವಿತದಲ್ಲಿ. ಅವರ ಮನಸ್ಸಿನಲ್ಲಿ ಅವರು ಪಾಪ ಮಾಡ್ತಾ ಇದ್ರೂ ಸಹ ಅವರಿಗೆ ಗ್ರಹಿಕೆ ಆಗ್ತಾ ಇರಲ್ಲ. ಯಾಕೆ? ಅವರಲ್ಲಿ ಹೆಚ್ಚಾಗಿ ದೇವರ ಸಂಬಂಧ ಇಲ್ಲ, ದೇವರ ಕುರಿತಾದ ಆಲೋಚನೆ ಇಲ್ಲ, ದೇವರ ಕುರಿತಾದ ದರ್ಶನವಿಲ್ಲ, ದೇವರ ಕುರಿತಾದಂತಹ ಗ್ರಹಿಕೆ ಅವರಲ್ಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ನೀವಿವತ್ತು ಹೇಗೆ ಜೀವಿಸ್ತಾ ಇದ್ದೀರಾ? ಒಮ್ಮೆ ಯೋಚನೆ ಮಾಡಿ. ಆತನು ಉನ್ನತೋನ್ನತನು, ಆತನು ಮಹೋನ್ನತನಾದ ದೇವರು, ಸಿಂಹಾಸನ ರೂಢನಾಗಿರುವ ಕರ್ತನು. ಅಂತಹ ಮಹೋನ್ನತನಾದ ದೇವರು ನಮ್ಮ ಮೇಲೆ, ನಿಮ್ಮ ಮೇಲೆ ಕೃಪಾಪೂರ್ಣನಾಗಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಪ್ರಕಟಣೆಯ ಗ್ರಂಥದಲ್ಲಿ ನೋಡಬಹುದಾಗಿದೆ ಆತನು ಹೇಗಿದ್ದಾನೆ, ಆತನು ಹೇಗೆ ಸಿಂಹಾಸನ ರೂಢನಾಗಿದ್ದಾನೆ ಎಂದು. ಅಲ್ಲಿ ಯೋಹಾನನಿಗೆ ಪ್ರಕಟಣೆ ಆಗುವುದನ್ನು, ಆತನು ಡಿಸ್ಕ್ರೈಬ್ ಮಾಡುವುದನ್ನು, ಆತ್ಮನ ಮೂಲಕ, ದೇವರ ಆತ್ಮನ ಮೂಲಕ ಡಿಸ್ಕ್ರೈಬ್ ಮಾಡುವುದನ್ನು ನಾವು ಕಾಣ್ತೇವೆ. ಹಾಗೆ 4ನೇ ಅಧ್ಯಾಯದಲ್ಲಿ ಹೇಗೆ ಆತನನ್ನು ಆರಾಧಿಸ್ತಾರೆ, ಕೆರೂಬಿಯರು ಸೆರಾಫಿಯರು ಹೇಗೆ ಆರಾಧಿಸ್ತಾರೆ, ಹಾಗೆ 24 ಮಂದಿ ಹಿರಿಯರು ತಮ್ಮ ಕಿರೀಟಗಳನ್ನು ಬಿಚ್ಚಿ ಇಟ್ಟು ಆತನ ಮುಂದೆ ಅಡ್ಡ ಬಿದ್ದು ಹೇಳ್ತಾರೆ, ನೀನೇ ಪರಿಶುದ್ಧನು, ನೀನೇ ದೊಡ್ಡವನೆಂದು.
ಇವತ್ತು ನಾವು ನಮ್ಮಲ್ಲಿರುವಂಥ ಕಿರೀಟಗಳನ್ನು ತೆಗೆದಿಟ್ಟು ದೇವರ ಮುಂದೆ ತಗ್ಗಿಸಿಕೊಂಡು ನನ್ನ ದೇವರು ದೊಡ್ಡವನು ಎಂಬ ದರ್ಶನ ನಮ್ಮ ಜೀವಿತದಲ್ಲಿ ಇದೆಯಾ? ಒಮ್ಮೆ ನಾವು ಯೋಚನೆ ಮಾಡಬೇಕು. ಒಮ್ಮೆ ನಾವು ಈ ವಾಕ್ಯಗಳನ್ನು ಹಿಡಿದು ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ಸುಮ್ಮನೆ ವಾಕ್ಯ ಕೇಳುವುದಲ್ಲ, ಸುಮ್ಮನೆ ಏನೋ ಒಂದು ನೋಡ್ತೇವೆ ಅಂತ ನೋಡುವುದಲ್ಲ, ಕೇಳುವ ವಾಕ್ಯವನ್ನು ಗ್ರಹಿಸಿಕೊಳ್ಳಬೇಕು. ಕೇಳುವ ವಾಕ್ಯದ ಕುರಿತಾಗಿ ಚಿಂತನೆ ಮಾಡಬೇಕು. ಈ ಕೇಳುವಂಥ ವಾಕ್ಯಗಳನ್ನು ಹಿಡಿದು ಪ್ರಾರ್ಥನೆ ಮಾಡಿ, ದೇವರೇ ಹೀಗೆ ನನ್ನ ಜೀವಿತವನ್ನು ಮಾರ್ಪಡಿಸು, ನನಗೆ ಶುದ್ಧ ಹೃದಯ ಕೊಡು, ನನಗೆ ಅಪ್ಪ ನಿನ್ನಲ್ಲಿ ಗ್ರಹಿಸುವಂಥ ನಿನ್ನ ಒಂದು ಮಹತ್ ಕಾರ್ಯಗಳನ್ನು, ನಿನ್ನ ಅದ್ಭುತ ಕೃತ್ಯಗಳನ್ನು ಗ್ರಹಿಸುವಂತಹ ಮನಸ್ಸನ್ನು ಅನುಗ್ರಹಿಸುವಂಥ ನಿನ್ನ ಈ ಕುರಿತಾದ ದರ್ಶನ ನನ್ನಲ್ಲಿ ಇರಬೇಕಂತ ನಾವು ಪ್ರಾರ್ಥಿಸುವವರಾಗಬೇಕು. ಕೀರ್ತನೆಗಳು 104 ಅಧ್ಯಾಯದಲ್ಲಿ ಕಾಣ್ತೇವೆ, ಕರ್ತನೆ ನನ್ನ ದೇವರೇ, ನೀನು ಸರ್ವೋತ್ಕೃಷ್ಟನು, ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿದ್ದಿ. ಎಷ್ಟು ದೊಡ್ಡ ದೇವರು! ನೀವು ನೆನೆಸ್ಕೊಳ್ಳಿಕ್ಕೆ ಊಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ದೊಡ್ಡ ದೇವರು ನಮ್ಮ ದೇವರು. ಅಂತಹ ದೇವರು ತನ್ನ ಮಹಿಮೆಯನ್ನು ಬಿಟ್ಟು ನನಗೋಸ್ಕರ ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ಅಷ್ಟು ದೊಡ್ಡ ದೇವರು. ದಯಮಾಡಿ ಅದನ್ನು ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಪೌಲನು ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯನ್ನು ನಾನು ನಿರರ್ಥಕ ಮಾಡೋದಿಲ್ಲ ಅಂತ. ಹಾಗೆ ನಾವು ಕೂಡ ತೀರ್ಮಾನ ತಗೊಳ್ಬೇಕು. ನನ್ನ ಜೀವನದಲ್ಲಿ ಏನೇ ಬರಲಿ, ನನ್ನ ದೇವರು ದೊಡ್ಡವನು. ಅದು ನನ್ನ ಕೆಲಸವೇ ಹೋಗಲಿ, ನನ್ನ ಜೀವಿತದಲ್ಲಿ ಇರುವುದೆಲ್ಲ ಹೋಗಲಿ, ನನ್ನ ದೇವರು ದೊಡ್ಡವನು. ನನ್ನ ದೇವರು ಎಲ್ಲವನ್ನ ತಿರುಗಿ ಕೊಡಲಿಕ್ಕೆ ಸಾಧ್ಯವಾಗಿದ್ದಾನೆ. ಆತನಿಗೆ ಎಲ್ಲವೂ ಶಕ್ತನೋ, ಆತನಿಗೆ ಎಲ್ಲವೂ ಸಾಧ್ಯವೋ, ಆತನಿಗೆ ಅಸಾಧ್ಯವಾಗಿರುವ ಕಾರ್ಯ ಒಂದೂ ಇಲ್ಲ. ನನ್ನ ದೇವರು ಒಳ್ಳೆಯವನಾಗಿದ್ದಾನೆ. ಯಾರು ನನ್ನ ಜೀವಿತದಲ್ಲಿ ಇರಲಿ ಇಲ್ಲದೇ ಇರಲಿ, ಯಾವ ಹಣ ಆಸ್ತಿ ಐಶ್ವರ್ಯ ಜನ ಸ್ನೇಹಿತರು ಇರಲಿ ಇಲ್ಲದೇ ಇರಲಿ, ನನ್ನ ದೇವರು ದೊಡ್ಡವನು, ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನು ಎಂಬ ನಂಬಿಕೆ, ದೃಢತೆ, ವಿಶ್ವಾಸ, ನಿರೀಕ್ಷೆ ದೇವರಲ್ಲಿರಲಿ ಅಂತ ಈ ಒಂದು ವಾಕ್ಯಗಳು ನಿಮಗೆ ಆಶೀರ್ವಾದಕರವಾಗಿದೆ ಅಂತ ಭಾವಿಸ್ತೇನೆ. ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ರಾಜ, ಈ ಸಮಯದಲ್ಲಿ ಪ್ರಾರ್ಥಿಸ್ತೇವೆ. ಕೇಳಿದ ವಾಕ್ಯಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನೇ, ನಮ್ಮ ಜೀವಿತದಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಡುವಂಥ ಮನಸ್ಸನ್ನು, ಹೃದಯವನ್ನು ನಮಗೆ ಅನುಗ್ರಹಿಸು. ಈ ವಿಡಿಯೋ ನೋಡ್ತಿರುವ ಸಹೋದರ ಸಹೋದರಿಯರು ಅನೇಕ ಕಷ್ಟ ನಷ್ಟ ಹೋರಾಟಗಳಲ್ಲಿ ಹಾದು ಹೋಗುತ್ತಾ ಕುಗ್ಗಿ ಹೋಗಿರಬಹುದು. ರಾಜ, ನೀನು ಅವರ ಜೀವಿತದಲ್ಲಿ ಇವತ್ತು ಅವರಿಗೆ ಗ್ರಹಿಸಲು ಸಹಾಯ ಮಾಡು. ಆ ನಂಬಿಕೆಯನ್ನು ಅನುಗ್ರಹಿಸು. ನೀನು ದೊಡ್ಡವನು. ಅವರ ಜೀವಿತದಲ್ಲಿ ಇರುವ ಎಲ್ಲ ಕಾರ್ಯಗಳಿಂದ ನೀನು ದೊಡ್ಡವನು, ನೀನು ಎಲ್ಲ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದೆಯಾ ಎಂಬ ನಂಬಿಕೆ, ದೃಢತೆ, ವಿಶ್ವಾಸ ಇಡಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ರಾಜ, ಕೇಳುವಂಥ ವಾಕ್ಯಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ಜೀವಿಸಲಿಕ್ಕೆ ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು, ಸಮಾಧಾನವನ್ನು ಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ, ಆಮೇನ್. ಈ ವಿಡಿಯೋ ನೋಡುವಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ, ನಿಮಗೆ ಸಮಾಧಾನ ಉಂಟಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.